ಈ ರೀತಿ ನಡೆದ ಚಿಮರೋಡಿ ಅವರನ್ನು ಆರೋಪಿ ಅಪರಾಧಿಯನ್ನಾಗಿ ಅವ್ರ ಜೊತೆಗಾರನ ಅಪರಾಧಿಯನ್ನಾಗಿ ಮಾಡುವಂಥ ಪ್ರಯತ್ನ ಒಂದು ಕಡೆ ನಡೆದು ಇನ್ನೊಂದು ಕಡೆ ಇವರು ಹೋರಾಟ ಮಾಡ್ತಾನೆ ಇದ್ದಾರೆ. ಮುಂದೆ ಹೈಕೋರ್ಟ್ಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅನ್ನುವಂಥ ಮಾತುಕತೆಗಳಿದ್ದಾರೆ, ಹೋಗುವಂಥ ಪ್ರಯತ್ನ ನಡೆಸಿದ್ದಾರೆ. ಮತ್ತು ಹೋಗಿದ್ವಾರ ಅದಕ್ಕೆ ಇನ್ನೇನು ಆಗ್ಬೋದು ಮುಂದಿನ ಇಲ್ಲೇ. ಯಾಕೆಂತಂದ್ರೆ ಇವೆಲ್ಲ ಇಷ್ಟರೊಳಗೆ ಕಳೆದ 15-20 ವರ್ಷ ಆಯ್ತು ಬಿಡ್ರಿ, 13 ವರ್ಷದಿಂದ ಚಿಮರೋಡಿಯವ್ರು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಇಂಚು ಸರಿದಾಡಿಲ್ಲ ಅದು. ಹೌದು ಬಿಡಪ್ಪ, ಸತ್ಯ ಸಮೀಪದ ಅಂತೇಳಿ ಇವ್ರು ಆರೋಪ ಮಾಡ್ತಾನೆ ಇದ್ದಾರೆ, ಆದರೆ ಆಗ್ತಾಯಿಲ್ಲ. ಇವ್ರಿಗಿಂತಲೂ ಅತ್ಯಂತ ಏನಪ್ಪ ಅದು ಕರಾರುವಕ್ಕಾಗಿ ಡಾಕ್ಯುಮೆಂಟ್ರಿ ಒಂದು ಎವಿಡೆನ್ಸ್ ಅಂತ ತೆಗೆದುಕೊಂಡ ಈ ಭೂಮಿ ಹಗರಣ ಬಗ್ಗೆ ಬೆನ್ನ ಹತ್ತಿದವ್ರಿಗೂ ಸಹಿತ ಏನೂ ಯಶಸ್ಸು ಸಿಗ್ತಾ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಡೇಟ್ ಮೇಲೆ ಡೇಟ್ ಮುಂದೆ ಹೋಗ್ತಾರೆ, ಸ್ಟೇ ತಗೋತಾರೆ, ಹೋಗ್ತಾ ಇದ್ದಾರೆ ಅವ್ರು. ಅಂದ್ರೆ ಇನ್ನೂ ಅದು ಸಿಗ್ತದನ ಅಂದ್ರೆ ಇವೆರಡೂ ಕಡೆ ಸಿಗ್ಬೋದಾ ಉತ್ತರ ಅಂತೇಳಿ. ಆದ್ರೆ ಎರಡೂ ಕಡೆ ನಡೆದು ಸುಳ್ಳಲ್ಲ. ಅದ್ರ ಜೊತೆ ಇನ್ನೊಂದು ಅದ, ಬಡ್ಡಿ ಆಡೋದು ಯಾವ ಪ್ರಮಾಣದಲ್ಲೇ ಅದು ನಿಮಗೆ ಗೊತ್ತದ. ಈಗಾಗಲೇ ಅನೇಕ ದಿವಾಳಿ ಎತ್ತಿದ್ದು, ಸಾಲ ತೊಗೊಂಡಿದ್ದು, ಮಾಡಿದ್ದು ದುಡ್ಡು ಹೆಂಗೆ ಹರ್ಕೊಳ್ತಾರೆ, ಏನು ಮಾಡ್ತಾರೆ ಅಂತೇಳಿ ಸಾಕಷ್ಟು ಜನ ಆರೋಪ ಮಾಡಿದ್ದಾರೆ. ಅದನ್ನು ಅದ್ರ ತನಿಖೆನೂ ಆಗ್ತಾ ಇಲ್ಲ. ಯಾಕಂತೇಳಿ ಮತ್ತು ಇನ್ನೊಂದು ಎಜುಕೇಷನ್ ಬದಲಾಗಿ ಅದವ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಏಕಾಏಕಿ ಒಂದೇ ದಿನದಲ್ಲಿ 73 ಜನ ಸಾಯ್ತಾರೆ. ಅವ್ರದ್ದು ಏನಪ್ಪ ಶರೀರಗಳನ್ನ ಅದಕ್ಕೆಲ್ಲ ಮಣ್ಣು ಮಾಡಿಬಿಡ್ತಾರೆ ಒಂದೇ ದಿನದಲ್ಲೇ. ಅವ್ರು ಯಾರು ಸಂಬಂಧಿಸಿದವರು ಏನು ಇಂಥ ಹಲವು ಆರೋಪಗಳಿದ್ದಾವೆ. ಅದ್ರ ಬಗ್ಗೆ ಅವ್ರು ಯಾರಪ್ಪ, ಯಾರು ಹೆಣಗಳು, ಅವು ಎಲ್ಲಿ ಅನ್ನೋದು